ಭಯದಲ್ಲಿ ಯಾವಾಗಲೂ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಅಂತಿರ್ತೀವಿ. ಭಯದಲ್ಲಿ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಈ ಸೀರಿಯಲ್ಲಲ್ಲೂ ಅಷ್ಟೇ ಯಾವಾಗಲೂ ಅಯ್ಯೋ ದೇವರೇ ಏನಾಗುತ್ತೋ ಅಯ್ಯೋ ದೇವರೇ ಅಯ್ಯೋ ಅಂತಾನೇ ಇರ್ತೀವಿ. ಆವಾಗ ದೇವ್ರನ್ನ ಜ್ಞಾಪಿಸ್ಕೋತೀವಿ ಕಷ್ಟ ಬಂದಾಗ. ಪ್ರಪಂಚದಲ್ಲಿ ಎಲ್ಲ ಕ್ರಿಮಿ ಕೀಟಗಳಿಗೂ ಕೂಡ ಅವನು ರಕ್ಷಿಸ್ತಾ ಇದ್ದಾನಲ್ವ ಪ್ರತಿಯೊಂದೂ. ಆ ಬ್ರಹ್ಮ ಕೀಟ ಜನನಿ ಅಂದರೆ ಬ್ರಹ್ಮನಿಂದ ಕೀಟದವರೆಗೂ ರಕ್ಷಣೆ ಮಾಡ್ತಾ ಇರೋದು ಆ ಪರಮಾತ್ಮ ತಾಯಿ. ನಮಗೆ ಅವನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾನೆ ಅವನು ಕೆಲಸ ಮಾಡ್ತಾ ಇರೋದ್ರಲ್ಲಿ. ನಾವು ಅವನ ಪರಿಚಯ ಮಾಡ್ಕೊಳ್ತಾ ಇಲ್ಲ, ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಲಕ್ಷಾಂತರ ಇರುವೆಗಳು ಸಾಯ್ತಾ ಇದೆ, ಅದನ್ನು ನೋಡಿ ಓ ಮೈ ಗಾಡ್ ಅಂತೀವಿ. ಆನೆಗಳು ಎಷ್ಟೊಂದು ತಿನ್ನುತ್ತವೆ, ಓ ಮೈ ಗಾಡ್ ಅಂತೀವಿ. ಆನೆಗೆ ಎಷ್ಟೊಂದು ನೆನಪಿನ ಶಕ್ತಿ ಕೊಟ್ಟಿದ್ದಾನೆ, ನೀವು ನೋಡಿದ್ದೀರಾ? 365 ದಿವಸ 365 ಜಾಗಕ್ಕೆ ಹೋಗುತ್ತದು. ಒಂದು ದಿನ ಹೋಗಿದ್ದ ಕಡೆ ಇನ್ನೊಂದು ದಿನ ಹೋಗಲ್ಲ. ಯಾಕೆಂದರೆ ಎಲ್ಲಿ ಹಿಡಿದು ಬಿಡ್ತಾರೋ ಅಭ್ಯಾಸ ಆಗೋಗುತ್ತೋ ಅಂತ ರಿಪೀಟ್ ಮಾಡಲ್ಲ. ಅದು ಕೂಡ ಎಷ್ಟು ಚೆನ್ನಾಗಿ ಅದಕ್ಕೆ ಇಂಟೆಲಿಜೆನ್ಸ್ ಇದೆ, ರಕ್ಷಿಸ್ಕೊಳ್ಳೋ ಇಂಟೆಲಿಜೆನ್ಸ್ ಇದೆ. ಆ ರಕ್ಷಣೆ ಯಾರು ಕೊಟ್ಟಿರೋದು? ಅದು ಅವನೇ ಕೊಟ್ಟಿರೋದು ಆ ರಕ್ಷಣೆ. ನಾವು ಆ ಥರ ಅವನನ್ನು ಪರಿಚಯಿಸ್ಕೋಬೇಕು. ಪ್ರತಿಯೊಂದು ನೇಚರ್ನಲ್ಲಿ ಪರಮಾತ್ಮನ ಪರಿಚಯ ಇದೆ, ಸಿಗ್ನೇಚರ್ ಇದೆ, ಫುಡ್ ಸ್ಟೆಪ್ ಇದೆ. ಅವನಿಲ್ಲದಿರೋ ಜಾಗನೇ ಇಲ್ಲ ಅಂತೀವಿ, ಆದರೆ ಅವನನ್ನು ಪರಿಚಯ ಮಾಡ್ಕೊಳ್ಬೇಕು. ಅಂಥ ಪವರ್ಫುಲ್ ಡಿಕ್ಟೇಟರ್ ಅವನು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ಅವನನ್ನು ಯಾವಾಗ ಇದಾಗತ್ತೆ? ಸರೆಂಡರ್ ಇದ್ದ ಕಡೆ ಫೇತ್ ಇರುತ್ತೆ. ಆ ಫೇತಿಂದ ಆಗತ್ತೆ. ಅವನಲ್ಲಿ ವಿಶ್ವಾಸ, ನಂಬಿಕೆ, ನಮ್ಮ ಅಹಂಕಾರ ಸರೆಂಡರ್ ಆದಾಗಲೇ ಅದಾಗಕ್ಕೆ ಸಾಧ್ಯ. ಅದು ನಿಜವಾದ ಸ್ಪಿರಿಚುಯಾಲಿಟಿ.